ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಒಂದು 11:30 ಆಗಿದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹುಳನಿತ್ತು, ಸ್ವಲ್ಪ ಫಸ್ಟ್ನೇ ದಿನದ್ದು ಮಾದರಿ ಇತ್ತು. ಹುಳ ಸ್ವಲ್ಪ ಆಗುತ್ತೆ, ಹೋಗಬೇಕು. 11:30 ಆಗಿದೆ ಆಲ್ರೆಡಿ. ಸೊ ಇವಾಗ ಹೊರಡಬೇಕು. ಇವನು ಬೇರೆ ನಿದ್ದೆ ಬಂದ್ಬಿಟ್ಟೈತೆ, ಅಳ್ತಾವನೆ. ಸೊ ಅಲ್ಲೋಗಿ ಮಲಗಿಸೋಣ ಅಂತ ಮಲಗಿಸಿಲ್ಲ. ಸೊ ಇವನು ರೆಡಿ ಮಾಡಿ, ನಾನು ರೆಡಿ ಮಾಡಿಕೊಂಡು ಅವ್ನಿಗೆ ಊಟ ಕೂಡ ಹಾಕ್ಕೊಂಡು ಅಲ್ಲಿಗೆ ಮಧ್ಯಾಹ್ನಕ್ಕೆ ರೆಡಿ ಆಗಿದ್ದೀನಿ. ಸೊ ಇವತ್ತೊಂದು ದಿನ ಹೇಗೋಗುತ್ತೆ ಅಂತ ನೀವು ನೋಡಿ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತೊಂದು ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ವಿಡಿಯೋ. ಸೊ ಇವಾಗ ಹೊರಡಬೇಕು ಆಚೆ ಮನೆ ಹತ್ರ. ಸೊ ಹಾಡಿಲ್ಲೇ ಇದೆ, ಅಮ್ಮ ಅಪ್ಪ ಬಂದು ಇಟ್ಕೊಯ್ತಾರೆ. ಪಾಪು ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲೇ ಗದ್ದೆ ಹತ್ರ ಬಂದು. ಸೊ ನಮ್ಮದು ಊರಂಚಲೆ ಗದ್ದೆ ಇದೆ. ಸೊ ಓದ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಸೊ ಇವಾಗ ಹೋಯ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇತ್ತಲ್ವ, ಕೂಳೆ ಆಗೈತಲ್ವ, ಸೊ ಅದೇ ನಮ್ಮದು ಗದ್ದೆ. ಸೊ ಇವಾಗ ಇಲ್ಲಿಂದ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಮನೆ ಕಾಣುತ್ತೆ, ಹುಳಿನ ಮನೆ. ಇವಾಗ ಅಲ್ಲಿಗೆ ಹೋಗಿ ಏನು ಎತ್ತ ಹುಳ ಎಷ್ಟಾಗಿದ್ದವು, ಮೋಸ್ಟ್ಲಿ ಒಂದು 2-3 ಚಂದ್ರಿಕೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಆಗಿತ್ತು. ಸೊ ಹೋದಾದ್ಮೇಲೆ ಸ್ವಲ್ಪ ಅಲ್ಲಿ ಕೂತಿದ್ದು ಹುಳ ಸ್ವಲ್ಪ ಮೇಲೆ ಬರಲಿ ಅಂತ. ಸೊ ಆಮೇಲೆ ಪಾಪು ಎತ್ಕೊಳ್ಬೇಕಿತ್ತಲ್ಲ, ಅಪ್ಪ ಇನ್ನೂ ಬಂದಿರಲಿಲ್ಲ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಮ್ಮ ಗದ್ದೆ ಹತ್ರ ಕಾವಲಿ ಕೂಡ ಇದೆ. ಸೊ ಇಲ್ಲೇ ಬಟ್ಟೆಗಳೆಲ್ಲನೂ ಕೂಡ ಜನಗಳು ಬರ್ತಾರೆ. ಸೊ ನಾವು ಬರ್ತೀವಿ, ಬಟ್ ಇಲ್ಲೂ ಬರೋಲ್ಲ. ಇನ್ನೊಂದು ಆ ಕಡೆ ಸೈಡ್ ಕಾವಲಿಗೆ ಹೋಗ್ತೀವಿ ಯಾವಾಗಲೂ ಕೂಡ ನಾವು. ಸೊ ಆಮೇಲೆ ಬಂದಮೇಲೆ ನನ್ನ ಮಗನಿಗಂತೂ ಹುಳ ಅಂದರೆ ಸಖತ್ ಇಷ್ಟ. ಡೋರ್ ಓಪನ್ ಮಾಡಿದೆ, ಅಲ್ಲಿಂದ ಹೋದಿಟ್ಕೊ ಅಂದ್ಕೊಂಡು ಹೋಗಿ ಹುಳಗಳನ್ನ ನೋಡ್ತಾ ಇದ್ದಾನೆ. ಸೊ ಇವಾಗ ನೋಡ್ಬೋದು, ಹುಳ ಎಲ್ಲ ಕೂಡ ಮೇಲೆ ಬಂದಿದೆ, ಸೊಪ್ಪಿನ ಮೇಲು. ನೋಡಿ ಇವನು ಹೆಂಗೆ ಹುಳ ಎಲ್ಲನೂ ತೆಗ್ದು ಮೇಜದಿಂದ ಕೆಳಕಾಗ್ತಾನೆ. ಸಖತ್ ಹುಳ ಅಂದರೆ ತುಂಬಾ ಇಷ್ಟ ಇವನಿಗೆ. ಇವಾಗ ನೋಡಿ ಹುಳನ ಹೆಂಗೆ ಆಡಿಸ್ತಾ ಇದ್ದಾನೆ ಅಂತ. ಮುದ್ದು ನಂಗೆ ಕೊಡು ಹುಳ ಕೊಡು ಪಾಪ ಅಲ್ವೇ. ಅವು ಮನ್ಗಿಸು, ಪಾಪನ ಮನ್ಗಿಸು. ಇಲ್ಲಿ ಮನ್ಗಿಸು ನೀ ಮನಿಕಲ್ಲ. ಹಾಂ ಇಲ್ಲಿ ಮುದ್ದು ಇಲ್ಲಿ ನೀ ಮನಿಕಲ್ಲ. ಹೇಳಿಲಿ ನಂಗೆ, ಹೇಳಿಲಿ ಮುದ್ದು ನೀ ಮನಿಕಲ್ಲ. ಸೊ ಇವಾಗ ಹುಳ ಹಾಯಬೇಕು. ಸೊ ಅದಕ್ಕೆ ಕಿಟಕಿಲಿರೋ ಬಟ್ಟೆಗಳೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ಬೆಳಕು ಬಂದರೆ ನೀಟಾಗಿ ಹುಳ ಹಣ್ಣಾಗಿರೋ ಕಾಣ್ತವೆ ಅಂದ್ಬಿಟ್ಟು ಸೊ ಅವೆಲ್ಲನೂ ಕೂಡ ನೋಡ್ತಾ ಇದ್ದೆ. ಕಿಟಕಿಲಿರೋ ಬಟ್ಟೆಗಳೆಲ್ಲ ತೆಗಿತಾ ಇದ್ದೆ. ಸೊ ಪಾಪನು ಕೂಡ ಮಲಗಿಸ್ಬಿಟ್ಟು ಇವಾಗ ಹುಳ ಹಾಯಕ್ಕೆ ಇದು ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಕತ್ಲೆ. ಇವಾಗ ರೂಮಲ್ಲಿ ಇನ್ನೂ ಬಟ್ಟೆ ತೆಗಿಲ್ಲ. ಸೊ ಕತ್ಲೆ ಕಾಣುತ್ತೆ. ಸೊ ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು ಹುಳ ಹಾಯ್ಕೊಟ್ಟೆ. 1-2 ಚಂದ್ರಿಕೆ ಆಗಿತ್ತು. ಸೊ ಆಮೇಲೆ ಅಪ್ಪ ಮಲಿಕೊಳ್ತಾ ಇತ್ತು. ಆಮೇಲೆ ಪಾಪನೂ ಕೂಡ ಎದೊಳ್ಬಿಡ್ತು. ಸೊ ಅಪ್ಪ ನೋಡ್ಕೊ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತಿದ್ದೆ. ಸೊ ಆಮೇಲೆ ಬಂದು ಸೀಮೆ ಹುಲ್ಲು ಹಾಕ್ಬಿಟ್ಟು ಹಾಡಿಗೆ. ಸೊ ಗಿಡಗಳನ್ನ ಇಟ್ಟಿದ್ದೆ, ಸ್ವಲ್ಪ ಮಿನಿ ಪಾರಮ್ ಥರ ಟೊಮೊಟೊ ಸಸಿಗಳು ಸಿಕ್ಕಿದ್ದು ಅಂದ್ಬಿಟ್ಟು ಟೊಮೊಟೊ ಸಸಿಗಳು ಸಿಕ್ಕಿದ್ದು ಅಂದ್ಬಿಟ್ಟು ಅದನ್ನು ಜಾಗ ಮಾಡಿ ನೆಡ್ತಾ ಇದ್ದೆ. ಸೊ ನೆಟ್ಟಿದ್ದು ಆಲ್ರೆಡಿ. ಸೊ ಅದು ಸ್ವಲ್ಪ ನೀರು ಇದೆಲ್ಲ ಒಣಗೋಗಿತ್ತು. ಸೊ ಅದಕ್ಕೆ ಇವತ್ತು ನೀರು ಎಣ್ಬಿಟ್ಟು ಸೊ ಇವಾಗ ಎಮ್ಮೆಗೆ ಹುಲ್ಲು ಹಾಕ್ಕೊಂಡು ಸ್ವಲ್ಪ ಹುಷಾರಿರಲಿಲ್ಲ. ಎಮ್ಮೆಗೆ ಕೋಳೆ ಚುಚ್ಚಿ ಗಾಯ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ಪ್ರೇ ಹೊಡೆಯೋಣ ಅಂದ್ಬಿಟ್ಟು ಅಂಗಡಿಲಿ ಮೆಡಿಕಲಲ್ಲಿ ಕೇಳಿ ತರಿಸಿದ್ದು. ಸೊ ಅದನ್ನು ಹೊಡಿಯೋಕ್ಕೆ ಹೋಗಿದ್ದೆ. ಸೊ ಅದು ಬಂದು
ಅದು ನೋಡಿದ್ರೆ ನೋವು ಏನು ಉರಿ ಇರಬೇಕು ಅನಿಸುತ್ತೆ, ಅದಕ್ಕೆ ಓಡಾಡ್ತಾ ಇರುತ್ತೆ, ಏನೋ ಮಾಡ್ತಾರೆ ಅಂತ. ಸೊ ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಸ್ವಲ್ಪ ಸ್ಪ್ರೇ ಹೊಡಿತಾ ಇದ್ದೀನಿ. ಸೊ ಹಾಗೆ ಮೇವು ಹಾಕ್ಬಿಟ್ಟು ಸ್ಪ್ರೇ ಹೊಡೆದ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಬಂದೆ. ಆಲೆ ಪಾಪು ಎದ್ದಿದ್ದ, ಅವ್ರ ತಾತನ ಹತ್ರ ಬಿಟ್ಬಿಟ್ಟು ಅಪ್ಪ ನೋಡ್ಕೊ ಸ್ಪ್ರೇ ಹೊಡೆದ್ಬಿಟ್ಟು ಹಾಗೆ ತೊಂಡೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸೊ ಅದು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದೆ. ಸೊ ಇವಾಗ ಸ್ವಲ್ಪ ಮೇವು ಹಾಕ್ಬಿಟ್ಟು ಹೊಡೆಯೋಣ ಅಂದ್ಬಿಟ್ಟು ತೊಂಡೆ ಹಾಕೋಕ್ಕೆ ಹೋದೆ. ಎಲ್ಲರಿಗೂ ಕೂಡ ಈ ಥರ ಅತ್ತೆ ಸಿಗಲ್ಲ. ಕೆಲವೊಂದ್ಸಲ ಜಗಳ ಆಡ್ತೀವಿ ಖಂಡಿತ, ಬಟ್ ಆದರೆ ಅಮ್ಮ ಅಂತ ಅಮ್ಮಂಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ನ. ಸೊ ಇದೇ ರೀತಿ ಕೊನೆಗಂಟಿರಲಿ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ